ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಪ್ರಥಮ ವರ್ಷದಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸ್ ಅಲ್ಲಿ ಓದುತ್ತಿರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಕಾಮನ್ ಆಗಿರುವಂತಹ ಸಬ್ಜೆಕ್ಟ್ ಫಿಸಿಕ್ಸ್. ಆ ಫಿಸಿಕ್ಸ್ ಸಬ್ಜೆಕ್ಟ್ ಒಳಗಡೆ ಒಂದು ಕ್ವಶನ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೇನೆ. 3 ಮಾರ್ಕ್ಗೆ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್. ಎಕ್ಸ್ಪ್ಲೇನ್ ದಿ ಐಸೋಥರ್ಮಲ್ ಪ್ರೊಸೆಸ್ ವಿತ್ ಎಕ್ಸಾಂಪಲ್ ಅಂತ ಕ್ವಶನ್ ಅನ್ನು ಕೇಳ್ತಾರೆ. ಸೊ ಅದಕ್ಕೆ ಎಷ್ಟು ನೋಟ್ಸ್ ಅನ್ನ ಬರೀಬೇಕು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಎಕ್ಸಾಂಪಲ್ಸ್ ಕೂಡ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆ ನಮ್ಮ ಚಾನಲ್ ನೀವು ಹೊಸಬರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಗೆ ಯಾವ ಟಾಪಿಕ್ ಬೇಕು ಅಂತ ಅನ್ಸಿದ್ರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ನಾನು ಅದನ್ನ ನಿಮ್ಗೆ ನೋಟ್ಸ್ ಮಾಡಿ ಏನ್ ಮಾಡ್ತೇನೆ ಅಂದ್ರೆ ನಾನು ವಿಡಿಯೋ ಮುಖಾಂತರ ಶೇರ್ ಮಾಡ್ತೇನೆ. ಹಾಗಾದ್ರೆ ನಾನು ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಮೊದಲನೇದಾಗಿ ಏನಂತಂದ್ರೆ ಈ ಒಂದು ಎಕ್ಸ್ಪ್ಲೇನ್ ದಿ ಐಸೋಥರ್ಮಲ್ ಪ್ರೊಸೆಸ್ ವಿತ್ ಎಕ್ಸಾಂಪಲ್ ಕ್ವಶನ್ ಇದೆ ನಮ್ದು. ಸೊ ಡೆಫಿನೇಷನ್ ಏನಿದೆ ಆನ್ಸರ್ ಅಂದ್ರೆ an isothermal process is a type of thermodynamic process. So isothermal process is a type of thermodynamic process in which the temperature remains constant. Is called isothermal process. So overall in that ಇದೊಂದು thermodynamic process. ಇದರಲ್ಲಿ ಟೆಂಪರೇಚರ್ ಯಾವಾಗಲೂ ರಿಮೇನ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಜಸ್ಟ್ ಮೂರೇ ಶಬ್ದ ಏನಂತಂದ್ರೆ ಟೆಂಪರೇಚರ್ ರಿಮೇನ್ ಕಾನ್ಸ್ಟೆಂಟ್ ಅಂತಿದ್ರೆ ಅದಕ್ಕೆ ನಾವು ಐಸೋಥರ್ಮಲ್ ಪ್ರೊಸೆಸ್ ಅಂತ ಕರಿತೀವಿ. ಸೊ ಎಲ್ಲಿ ಒಂದು ಪ್ರೊಸೆಸ್ ಒಳಗಡೆ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿರ್ಬೇಕು ಅದಕ್ಕೆ ನಾವು ಐಸೋಥರ್ಮಲ್ ಪ್ರೊಸೆಸ್ ಅಂತ ಕರಿತೀವಿ. ಐ ವಿಲ್ ರಿಪೀಟ್ ಒನ್ಸ್ ಅಗೇನ್ ಡೆಫಿನೇಷನ್. An isothermal process is a type of thermodynamic process in which the temperature remains constant. It is called isothermal process. So then we'll make some points also. ಇದರಲ್ಲಿ ನಾವು ಒಂದಷ್ಟು ಪಾಯಿಂಟ್ ಗಳನ್ನ ಆಡ್ ಮಾಡ್ಕೋಬೇಕಾಗುತ್ತೆ. ಸೊ ಏನಂತಂದ್ರೆ ಒಂದೇದು, ಫಾರ್ ದಿಸ್ ಪ್ರೊಸೆಸ್ ದ ಇಕ್ವೇಶನ್ ಇಸ್ PV is equal to ಕಾನ್ಸ್ಟೆಂಟ್. ಈ ಒಂದು ಪ್ರೊಸೆಸ್ ಒಳಗಡೆ PV ಓಕೆ ಪ್ರೆಷರ್ ಮತ್ತೆ ವ್ಯಾಲ್ಯೂಮ್ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರ್ತವೆ. PV is a constant. An isothermal process is a special interest of ideal gas. ಇದು ಐಡಿಯಲ್ ಗ್ಯಾಸ್ ಒಳಗಡೆ ಇದು ಒಂದು ಪ್ರೊಸೆಸ್. ಈ ಒಂದು ಐಸೋಥರ್ಮಲ್ ಪ್ರೊಸೆಸ್ ಇದೆಯಲ್ಲ ಅದು ಸ್ಪೆಷಲ್ ಆದಂತ ಇಂಟರಾಕ್ಟ್ ಮಾಡುತ್ತೆ. ಅಂದ್ರೆ ಐಡಿಯಲ್ ಗ್ಯಾಸಸ್ ಗಳನ್ನ ಇದು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಯಾವುದು ಐಸೋಥರ್ಮಲ್ ಪ್ರೊಸೆಸ್. ಓಕೆ, ಇಷ್ಟು ಡೆಫಿನೇಷನ್ಗಳು. ನೆಕ್ಸ್ಟ್ ಇಲ್ಲಿ ನಾವು ಹೋಗ್ತೀನಿ ಎಕ್ಸಾಂಪಲ್. ಸೊ ಯಾವೆಲ್ಲ ಎಕ್ಸಾಂಪಲ್ ಇದಾವೆ? ಸೊ ಎಕ್ಸಾಂಪಲ್, ಎ ಬಾಯ್ಲಿಂಗ್ ಆಫ್ ವಾಟರ್ ಇನ್ ಅ ಓಪನ್ ಏರ್. ಬಾಯಿ ತೆರೆದು ನೀರನ್ನ ಬಿಸಿ ಮಾಡಬೇಕಾದ್ರೆ ಅದು ಕೂಡ ಒಂದು ಐಸೋಥರ್ಮಲ್ ಪ್ರೊಸೆಸ್ಗೆ ಉದಾಹರಣೆಯಾಗಿರುತ್ತೆ. ಬಾಯ್ಲಿಂಗ್ ಆಫ್ ವಾಟರ್ ಇನ್ ದ ಓಪನ್ ಏರ್. ಆಮೇಲೆ ಎರಡನೇದು ಬಾಯ್ಲಿಂಗ್ ಆಫ್ ವಾಟರ್ ಅಟ್ 100 ಡಿಗ್ರಿ ಸೆಲ್ಸಿಯಸ್. ಕರೆಕ್ಟ್ 100 ಡಿಗ್ರಿ ಸೆಲ್ಸಿಯಸ್ ಬಾಯ್ಲಿಂಗ್ ವಾಟರ್ಗೆ ನಾವು ಐಸೋಥರ್ಮಲ್ ಪ್ರೊಸೆಸ್ ಅಂತ ಕರಿತೀವಿ. ಮೂರನೇ ಪಾಯಿಂಟ್, ಆಲ್ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ದ ರೆಫ್ರಿಜರೇಟರ್. ರೆಫ್ರಿಜರೇಟರ್ ದಲ್ಲಿರುವಂತಹ ರಿಯಾಕ್ಷನ್ ಏನಾಗ್ತದೆ, ಎಲ್ಲ ಒಂದು ರಿಯಾಕ್ಷನ್ಸ್ ರೆಫ್ರಿಜರೇಟರ್ ಒಳಗಡೆ ಇರುವಂತವು ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಒಳಗಡೆ ಇರುವಂತವು ಕೂಡ ಏನಂತಂದ್ರೆ ಈ ಒಂದು ಐಸೋಥರ್ಮಲ್ ಪ್ರೊಸೆಸ್ಗೆ ಅಂಡರಲ್ಲೇ ಬರುತ್ತೆ. ಅಂದ್ರೆ ಅದಕ್ಕೆ ಕಾರಣ ಐಸೋಥರ್ಮಲ್ ಪ್ರೊಸೆಸ್ ಅಂತ ಹೇಳ್ತೀವಿ. ಎಲ್ಲೆಲ್ಲಿ ಕಾನ್ಸ್ಟೆಂಟ್ ಟೆಂಪರೇಚರ್ ಇರುತ್ತೆ, ಫ್ರಿಜ್ ಇರ್ಬೋದು, 100 ಡಿಗ್ರಿ ಸೆಲ್ಸಿಯಸ್ ಇರ್ಬೋದು, ಆಮೇಲೆ ವಾಟರ್ ನ ನಾವು ಓಪನ್ ಏರಿಯಾದಲ್ಲಿ ಬಾಯ್ಲಿಂಗ್ ಮಾಡ್ಬೇಕಾಗಿರ್ಬೋದು. ಇವೆಲ್ಲಗಳು ಏನಂತಂದ್ರೆ ಇನ್ನು ಬಹಳಷ್ಟು ಉದಾಹರಣೆಗಳಿದಾವೆ. ನಾವು 3 ಎಕ್ಸಾಂಪಲ್ ಗಳನ್ನು ಮಾತ್ರ ಕೊಟ್ಟಿದ್ದೀನಿ ಐಸೋಥರ್ಮಲ್ ಪ್ರೊಸೆಸ್ಗೆ. ಸೊ ಹೋಪ್ ಇದು ನಿಮಗೆ ಅರ್ಥವಾಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದ್ಸಲ ನಾನು ಡೆಫಿನೇಷನ್ ರಿಪೀಟ್ ಮಾಡ್ತೇನೆ. ಸೊ ಐಸೋಥರ್ಮಲ್ ಪ್ರೊಸೆಸ್ ಇಸ್ ಅ ಟೈಪ್ ಆಫ್ thermodynamic process in which the temperature remains constant. It is called isothermal process. For this process the equation PV is equal to constant. This isothermal process special interest for the ideal gases. So hope ನಿಮ್ಗೆ ಇದು ಡೆಫಿನೇಷನ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಚಾನಲ್ ಹೊಸಬರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಥ್ಯಾಂಕ್ ಯು ಸೋ ಮಚ್.